ನಮಸ್ಕಾರ ಸ್ನೇಹಿತರೆ, TV2 ನ್ಯೂಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ TV2 ನ್ಯೂಸ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ ನೋಡಿ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಏನಂತ ಹೇಳಿಕೆ ನೀಡಿದ್ರು ಹೇಳಿ. ನೋಡಿ, ನಾವು ದೀಪಾವಳಿಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ. ಇನ್ನೊಂದು ದಿವಸ 2 ದಿವಸ ಇದ್ದಂಗೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬರುತ್ತೆ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಆದರೆ ಇವಾಗ ಏನಾಯಿತು, ದೀಪಾವಳಿ ಮುಗ್ದೋಯ್ತು, ನವೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ. ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆಯಾ? ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು. ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಸರ್ಕಾರದಿಂದ 2,500 ಕೋಟಿ ಏನಿದೆ ಅದು ನಮ್ಮ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ ಸರ್ಕಾರದಿಂದ ಅಂತ. ಹಾಗಾದರೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಯಾವುದಪ್ಪ ಅಂದರೆ ಅದು ಆಗಸ್ಟ್ ತಿಂಗಳ ಕಂತಿನ ಹಣ. ಈವರೆಗೂ ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ? ನೋಡಿ ಸ್ನೇಹಿತರೆ, ಸದ್ಯಕ್ಕೆ ಕೆಲವ್ರಿಗೆ 2,000 ರೂಪಾಯಿ ಮತ್ತು 4,000 ರೂಪಾಯಿ ಬಿಡುಗಡೆ ಆಗ್ತಾ ಇದೆ. ಕೆಲವು ಮಹಿಳೆಯರ ಖಾತೆಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ಇವೆಲ್ಲ ಯಾವುದು ಅಂದರೆ ಯಾರಿಗೆಲ್ಲ 21ನೇ ಕಂತು 22ನೇ ಕಂತಿನ ಹಣ ಬಂದಿಲ್ಲ ಅವ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿಯ 21, 22ನೇ ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಬರ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 90% ಮಹಿಳೆಯರಿಗೆ ಈಗಾಗಲೇ ಬಿಡುಗಡೆ ಆಗಿದೆ. ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರುಗಿದ್ರೆ ನಾವುಗಳೆಲ್ಲ ಬೇರೆ ಯಾರ ಹತ್ರ ಕೇಳಬೇಕು ಅಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಅಂತೂ ಖಂಡಿತವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ದುಡ್ಡು ಬಿಡುಗಡೆ ಆಗಿದೆ ಅಂತ ಸಚಿವೆಯವರೇ ಹೇಳಿದ್ದಾರೆ. ತಾಂತ್ರಿಕ ದೋಷದಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರಲ್ಲ. ಖಂಡಿತ ಆದಷ್ಟು ಬೇಗ ಸರಿಪಡಿಸ್ಕೊಂಡು 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹಣ ಹಾಕ್ಲಿ ಅಂತ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ.